ಮುಳಬಾಗಿಲು ಶಾಖೆಯ ಪತಂಜಲಿ ಯೋಗ ಶಿಕ್ಷಣ ಸಮಿತಿ 5-6 ವರ್ಷಗಳಿಂದ ಇದೇ ಪ್ರಾಂಗಣದಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದೀವಿ. ಪ್ರತಿನಿತ್ಯ ಯೋಗಾಭ್ಯಾಸ ನಡೆಯುತ್ತೆ. ಆ ಒಂದು ಯೋಗಾಭ್ಯಾಸ ನಡೆಯೋದಕ್ಕೆ ಇಲ್ಲಿನ ನಾಗರಾಜಣ್ಣವರು, ಅಶೋಕ್ ಸರ್ ಅವರು, ನಮ್ಮ ಎಲ್ಲ ಶಿಕ್ಷಕ ವೃಂದದವರು ತುಂಬ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸುಮಾರು ಇದೇ ಶಾಖೆಯಲ್ಲಿ 100ಕ್ಕಿಂತ ಹೆಚ್ಚು ಯೋಗ ಬಂಧುಗಳು ಕಲ್ತ್ಕೊಂಡಿದ್ದಾರೆ. ಈ ಅಮರಜ್ಯೋತಿ ಏನು ಎಕ್ಸ್ಟೆನ್ಷನ್ ಇದೆ ಇಲ್ಲೆಲ್ಲ ಪ್ರತಿಯೊಂದು ಮನೆಯಿಂದ ಕೂಡ ಯೋಗ ಬಂಧುಗಳಿದ್ದಾರೆ. ಇವತ್ತಿನ ದಿನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು. ಎಲ್ಲ ಶಾಲೆಗಳಲ್ಲಿ ಯೋಗ ದಿನಾಚರಣೆ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇಲ್ಲಿ ಕಲಿತಂಥ ಅನೇಕ ಯೋಗ ಬಂಧುಗಳು ಆಯಾ ಶಾಲೆಗಳಲ್ಲಿ ಆಚರಣೆ ಮಾಡೋ ದೃಷ್ಟಿಯಿಂದ ಇಲ್ಲಿಗೆ ಬರೋಕ್ಕಾಗಲಿಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಏನು ಮಾಡಿದ್ದಾರೆ ನಾಗರಾಜಣ್ಣವರು ಮತ್ತು ಅಶೋಕಣ್ಣವರು ಮತ್ತು ಎಲ್ಲ ಶಿಕ್ಷಕ ವೃಂದದವರು, ನಿಮಗೆಲ್ಲರೂ ಕೂಡ ಕಲಿಸ್ಬೇಕು ಅಂತೇಳಿ ಒಂದು ವಾರದಿಂದ ನಾವು ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಕೊಂಡು ಈ ಕಾರ್ಯಕ್ರಮ ನಡೆಸೋದಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ರು. ನಮ್ಮ ಸಮಿತಿಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಈ ಆಡಳಿತ ಮಂಡಳಿಯವರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಡೀ ಜಗತ್ತಿನಲ್ಲಿ ಇವತ್ತು, ಇಡೀ ಪ್ರಪಂಚದಲ್ಲಿ 200ಕ್ಕೂ ಹೆಚ್ಚು ದೇಶಗಳಲ್ಲಿ ಇವತ್ತು ಈ ಯೋಗ ದಿನಾಚರಣೆ ನಡೀತಾ ಇದೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿರೋದು ನಿಮ್ಮ ಜೀವನದಲ್ಲಿ ಒಂದು ಸೌಭಾಗ್ಯ. ಇಟ್ಕೊಳ್ಳೋಣ, ಕಣ್ಣು ಮುಚ್ಚೋಣ, ಪ್ರಾಣಾಯಾಮಗಳಿಗೆ ಸಿದ್ಧರಾಗೋಣ. ಕಪಾಲಭಾತಿ ಪ್ರಾಣಾಯಾಮ ಸಿದ್ಧ. ಶ್ವಾಸ ಪೂರಕ ರೀಚಕ. ವಾಪಸ್ ಮುಂದಿನ ಪ್ರಾಣಾಯಾಮ ನಾಡಿ ಶುಲ್ಕ. ಬಲಪೂರ ಎಡಪೂರಕ, ಬಲರೈಚಕ, ಬಲಪೂರಕ. ವಾಪಸ್ ಶೀತಲಿ ಪ್ರಾಣಾಯಾಮಕ್ಕೆ ಸಿದ್ಧರಾಗ್ತೀವಿ. ಎಡಗೈ ಚಿನ್ಮುದ್ರೆ ಸಿದ್ಧ. Just remember your favorite God in front of you. ಮನಸ್ಸಿನ ಮುಂದೆ ಇಷ್ಟ ದೇವರನ್ನು ನೆನೆಯೋಣ. ಇಷ್ಟ ದೇವರ ಮುಂದೆ ಧ್ಯಾನ ಸ್ಥಿತಿಯಲ್ಲಿ ಕುಳಿತಿರುವೆ.
ಆಮೇಲೆ ಗುರುಗಳಾದಂಥ ನಾರಾಯಣಪ್ಪ ಸರ್ ಅವರೇ ಹಾಗೂ ಸೀನಣ್ಣವರೇ, ಆತ್ಮೀಯ ಅಕ್ಕಂದ್ರೆ ಅಣ್ಣಂದ್ರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಾರೆ. ಆದರೆ ಯೋಗ ಬಲ್ಲವನಿಗೆ ರೋಗವಿಲ್ಲ ಅಂತ ನನ್ನ ಪ್ರಕಾರ. ಪ್ರತಿಯೊಬ್ಬರು ಕೂಡ ಆ ಯೋಗ ಮಾಡೋದ್ರಿಂದ ನಿಮ್ಮ ಏನು ಜ್ಞಾಪಶಕ್ತಿ ಜಾಸ್ತಿ ಆಗ್ತದೆ, ಬಾಡಿ ಫಿಟ್ನೆಸ್ ಚೆನ್ನಾಗಿರ್ತದೆ, ಒಂದು ನಮ್ಮ ಬುದ್ಧಿ ಸ್ಥೀಮಿತವಾಗಿರ್ತದೆ. ನಾನು ಕೂಡ ಕಳೆದ 23 ವರ್ಷಗಳಿಂದ ಯೋಗವನ್ನು ಮಾಡ್ತಾ ಇದ್ದೀನಿ. 2002ರಿಂದ ನಾನು ಯೋಗವನ್ನು ಮಾಡ್ತಾ ಇದ್ದೀನಿ. ಕೋಲಾರಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಪ್ರಾರಂಭ ಆಯಿತು. ನಾವು ಆ ಶಾಖೆಯಲ್ಲಿ 16ನೇ ಬ್ಯಾಚ್. ಅದು ಮಾಡಿದ ಮೇಲೆ ಈಗ ಕೋಲಾರದ ವಕೀಲರ ಸಂಘದಲ್ಲಿ ಯೋಗವನ್ನ ಪ್ರತಿದಿನ ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ಹೋಗೋಕ್ಕಾಗಿಲ್ಲ. ಪ್ರತಿ ವರ್ಷನೂ ಹೋಗ್ತಿದ್ದೆ ನಾನು. ಕೋಲಾರದಲ್ಲಿ ನಮ್ಮ ಅಡ್ವೊಕೇಟ್ಸ್ ಜಡ್ಜಸ್ ಮಾಡ್ತಿದ್ರು. ಇವತ್ತೇನೋ ಸ್ವಲ್ಪ ಪರ್ಸನಲ್ ಕಾರಣದಿಂದ ಹೋಗೋಕ್ಕಾಗಿಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ನಾನು ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಕೂಡ ಹೇಳ್ತಾ ಇರ್ತೀನಿ, ಬೆಳಿಗ್ಗೆ ಶವರ್ 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಯೋಗ ಕೆಲವು ಆಸನಗಳನ್ನ ನಾವು ಮಾಡಿಕೊಂಡಾಗ ಆ ಎಂಟೈದು ದಿನ ಕೂಡ ನಮ್ಮ ಮೈಂಡ್ ಫ್ರೆಶ್ ಆಗಿರ್ತದೆ. ನಾನು ಪ್ರತಿ ದಿವಸ ಕೂಡ ಬೆಳಿಗ್ಗೆ 4:45ಕ್ಕೆ ಹೇಳ್ತೀನಿ. ಸ್ನಾನ ಮಾಡಿಬಿಟ್ಟು ಪ್ರತಿ ದಿವಸ ನಾನು ಯೋಗಕ್ಕೆ ಹೋಗೋದು. ಅದು ನನ್ನ ಹ್ಯಾಬಿಟ್. ಅದು ಸ್ನಾನ ಮಾಡದೆ ಹೋದ್ರೆ ಯಾವತ್ತೇನು ಮೂಡೇ ಇರೋದಿಲ್ಲ. ಪ್ರತಿ ದಿವಸ ಕೂಡ 5 ಗಂಟೆಗೆ ಎದ್ದು ಸ್ನಾನ ಮಾಡಿಬಿಟ್ಟು ನಾನು ಯೋಗಕ್ಕೆ ಹೋಗೋದು. ಅದು ನನ್ನ ಹ್ಯಾಬಿಟ್. ಅದು ನೀವು ಕೂಡ ಹ್ಯಾಬಿಟ್ ಇಟ್ಕೋಬೇಕು. ನೀವು ಕಂಟಿನ್ಯೂಸ್ ಆಗಿ ಒಂದು 6 ಮಂತ್ಸ್ ಯೋಗವನ್ನು ಮಾಡಿ, ನಿಮ್ಮ ಲೈಫೇ ಚೇಂಜ್ ಆಗ್ತದೆ. ಡಿಸಿಪ್ಲಿನ್ ಬರುತ್ತೆ, ಮೈಂಡ್ ಸ್ಟೆಬಿಲಿಟಿ ಇರುತ್ತೆ, ಹಲವಾರು ಬೆನಿಫಿಟ್ಸ್ ಅನ್ನ ನಾವು ಪಡಿಬೋದು. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಸರ್ ಅವರು ಬೆಳಿಗ್ಗೆ 3 ಗಂಟೆಗೆ ಹೇಳ್ತಾರಂತೆ. ಡೈಲಿ ಅವರು ನಿದ್ದೆ ಮಾಡೋದೇ 4 ಗಂಟೆ. ಎದ್ದು 3 ಗಂಟೆಯಿಂದ ಸುಮಾರು 2 ಗಂಟೆ ಯೋಗ ಮಾಡ್ತಾರಂತೆ. ಅದಕ್ಕೆ ಅವ್ರಿಗಿರೋದು 75 ವರ್ಷದಲ್ಲಿ ನಡೀತಾ ಇದ್ರು ಕೂಡ ಒಳ್ಳೆ ಯಂಗ್ಸ್ಟರ್ ತರ ಇರ್ತಾರೆ. ವಿದ್ಯಾರ್ಥಿಗಳು ನಾವು ಡೈಲಿ ನೋಡ್ತಿರ್ತೀವಿ, ತುಂಬಾ ವೀಕ್ ಇದ್ದೀರಿ, ತುಂಬಾ ವೀಕು. ಸರಿಯಾದಂತ ಫುಡ್ ತಗೊಳ್ಳೋದಿಲ್ಲ, ಬೇಕರಿ ಐಟಮ್ಸ್ ತಗೋತೀರಿ. ಮನೆಯಲ್ಲಿ ಮಾಡ್ತಕ್ಕಂತಹ ಊಟ ಏನಿದೆ ಅದನ್ನು ತಗೋಬೇಕು. ಆಗ ಆರೋಗ್ಯಕ್ಕೆ ಒಳ್ಳೆಯದು. ಜಂಕ್ ಫುಡ್ಸ್ ಇಂದ ನಿಮ್ಮ ಹೆಲ್ತು ಕೆಡ್ತದೆ, ಮೈಂಡು ಕೆಡ್ತದೆ, ತುಂಬಾ ಪ್ರಾಬ್ಲಮ್ ಆಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಮೊಬೈಲ್ ಹವ್ಯಾಸ ಇರ್ತದೆ. ಆ ಮೊಬೈಲಿಂದ ನಾನು ಬರಬೇಕಾದ್ರೆ ಪೇಪರಲ್ಲಿ ಓದ್ಕೊಂಡು ಬಂದೆ. ಒಂದು ರಿಸರ್ಚ್ ಅಲ್ಲಿ ಏನ್ ಕಂಡು ಬಂದಿದೆ ಅಂದ್ರೆ, ಮಕ್ಕಳು ಇವತ್ತು 99% ಎಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ಅದರಿಂದ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ, ಮೈಂಡ್ ಕೆಡ್ತಾ ಇದೆ ಅಂತೇಳಿ ಓದ್ಕೊಂಡು ಬಂದೆ. ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಅಂತಲ್ಲ, ಯಾರೇ ಆಗಲಿ, ಹಿರಿಯರಾಗಲಿ ಕಿರಿಯರಾಗಲಿ ಯಾರೇ ಆಗಲಿ, ಯೋಗ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅದು ನನಗೆ 23 ವರ್ಷ ಆಗಿದೆ ಜ್ವರ ಬಂದು. 23 ವರ್ಷ ನನಗೆ ಜ್ವರನೇ ಬಂದಿಲ್ಲ. 2006ರಲ್ಲಿ ಬಂದಿರೋ ನನಗೆ ಜ್ವರ. ಯಾಕೆ ಹೇಳಿ? ನನ್ನ ಗುಟ್ಟು ಯೋಗ. ನೀವು ಕೂಡ ಅಷ್ಟೇ, ಲೈಫಲ್ಲಿ ಯಾವುದು ಬಿಟ್ಟರು ಕೂಡ ಯೋಗವನ್ನ ಅದೊಂದು ನಮ್ಮ ಡೈಲಿ ವರ್ಕ್, ನಮ್ಮ ಕೆಲಸ ಅಂತ ಹೇಳ್ಬಿಟ್ಟು ಅದಕ್ಕೆ ಕಮಿಟ್ಮೆಂಟ್ ಆಗಿ
ಎಲ್ಲಕ್ಕೂ ನಾವು ತ್ಯಾಗ ಮಾಡ್ತೀವಿ. ನಮಗೋಸ್ಕರ, ನಮ್ಮ ಪರ್ಸನಲ್ ನಮಗೋಸ್ಕರ ಒಂದು ಆಕ್ಟಿವಿಟೀಸ್ ಇಟ್ಕೋಬೇಕು. ಅದು ಆ ಆಕ್ಟಿವಿಟೀಸ್ ಅಂದ್ರೆ ಯೋಗ. ನಮ್ಮ ಪರ್ಸನಲ್ಗೆ ನಮಗೋಸ್ಕರ ಹಿರಿಯರಿದ್ದೀರಿ, ಫ್ಯಾಮಿಲಿಗೋಸ್ಕರ ದುಡಿತೀರಿ, ಮಕ್ಕಳಿಗೋಸ್ಕರ ದುಡಿತೀರಿ. ನಮಗೋಸ್ಕರ ಪರ್ಸನಲ್ ಆಗಿ ದಿವಸಕ್ಕೆ 24 ಗಂಟೆಯಲ್ಲಿ ಅಟ್ಲೀಸ್ಟ್ 1 ಗಂಟೆಯನ್ನ ನಮಗೋಸ್ಕರ, ನಮ್ಮ ಪರ್ಸನಲ್ಗೋಸ್ಕರ ಇಟ್ಕೋಬೇಕು. ಅವಾಗ ಹ್ಯಾಪಿ ಆಗಿರ್ತೀರಿ. ಇನ್ನೊಂದೇನಾಗ್ತದೆ, ದೇಹ ಕೂಡ ಶಕ್ತಿ ಇರ್ತದೆ, ಆ ರೋಗ ನಿಯಂತ್ರಣ ಶಕ್ತಿ ಅನ್ನುವಂಥದ್ದು. ಅದರಿಂದ ಇವತ್ತು ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾ, ವೇದಿಕೆಯ ಮೇಲೆ ಆಲಿಸಿದಾಗ ಎಲ್ರಿಗೂ ನನ್ನ ವಂದನೆಯನ್ನು ತಿಳಿಸ್ತಾ, ಈ ಅವಕಾಶಕ್ಕೆ ಬಹುಶಃ ನಾನು ಅನ್ಕೊಂಡಿರಲಿಲ್ಲ, ಕಡೆ ಕ್ಷಣದಲ್ಲಿ ನನಗೆ ಈ ಅವಕಾಶ ಸಿಕ್ತು. ನಿಮ್ಗೆಲ್ರಿಗೂ ಧನ್ಯವಾದ ತಿಳಿಸ್ತಾ ಒಂದ್ಸಾ ಇದ್ದೀನಿ. ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು. ಯೋಗ ಶಿಕ್ಷಕರಾದಂತಹ ಶ್ರೀಯುತ ಶ್ರೀನಿವಾಸಣ್ಣನವರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಸಮರ್ಪಿಸುತ್ತಿದ್ದೇನೆ. Thank you.